ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂಥೇಳಿ ಅಂದ್ಕೊಂಡಿನ್ರಿ. ರೂಪಾ ಬಿರಾದಾರ್ ಅವರು ಕಮೆಂಟ್ ಮಾಡಿದರು, ಸಿಸ್ಟರ್ ನೀವು ದಿನಕ್ಕೆ 2 ಸ್ಟೋರಿ ಹಾಕ್ತೀನಿ ಅಂತೀರಿ, ಆದ್ರೆ ಒಂದೊಂದು ಸರಿ 1 ಸ್ಟೋರಿನೂ ಹಾಕಲ್ಲ, ನಿಜ ಭಾಳ ಬೇಜಾರಾಗ್ತದ. ದಯವಿಟ್ಟು ಸ್ಟೋರಿ ಅಪ್ಲೋಡ್ ಮಾಡ್ತಾ ಬರ್ರಿ. 2 ಹಾಕಿಲ್ಲ ಅಂದ್ರಿಲ್ಲ, ಅಟ್ಲೀಸ್ಟ್ ಒಂದಾದರೂ ಸ್ಟೋರಿ ಅಪ್ಲೋಡ್ ಮಾಡಿರಿ. ನೀವು ಸ್ಟೋರಿ ಅಪ್ಲೋಡ್ ಮಾಡಲಿಲ್ಲ ಅಂತಂದ್ರೆ ಬೇಜಾರಾಗ್ತದ್ರಿ. ಇಷ್ಟಪಟ್ಟು ನೋಡ್ತಿರ್ತೀವಿ, ಹಾಕಿಲ್ಲ ಅಂದ್ರೆ ಬೇಜಾರಾಗ್ತದ ಅಂಥೇಳಿ ಕಮೆಂಟ್ ಹಾಕಿದ್ರು. ನಿಜವಾಗ್ಲೂ ದಯವಿಟ್ಟು ಕ್ಷಮೆ ಇರಲಿ ರೂಪಾ ಅವರೇ. ನಂದು ಕೆಲವೊಂದು ಅನಿವಾರ್ಯ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ, ಇವಾಗ ಕತೆ ಮಾಡಬೇಕು ಅಂತಂದ್ರೆ ನಾವು ವಾಯ್ಸ್ ಓವರ್ ಕೊಡ್ಬೇಕಾಗ್ತದ್ರಿ. ಅದು ವಾಯ್ಸ್ ಓವರ್ ಕೊಡ್ಲಿಕ್ಕೆ ನಮ್ಮ ಧ್ವನಿ ಸರಿ ಇದ್ರೆ ಕೊಡ್ಬೇಕಲ್ರಿ. ಇವಾಗ ಕೋಲ್ಡಿಂದ ಮಾತಾಡೋಕ್ಕೆ ಆಗಲ್ಲ ಹೋಗಿತ್ತು ನನಗೆ, ಎಷ್ಟಂದ್ರೆ ಎಷ್ಟು ಮಾತಾಡ್ಲಿಕ್ಕೆ ಆಗಲ್ಲ ಹೋಗಿತ್ತು, ಅಷ್ಟು ನನಗೆ ತ್ರಾಸಾಗಿತ್ತು. ಹಾಗಾಗಿ ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಆಗಿಲ್ಲರಿ. 1-2 ದಿನ ಎಡಿಟಿಂಗ್ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಕತೆ ಅಪ್ಲೋಡ್ ಮಾಡಲಿಲ್ಲ. ಇತ್ತಿಲ್ಲ ಅಂತಂದ್ರೆ ಒಂದು ಕತೆ ಹಾಕಲೇಬೇಕು ಅನ್ನೋದು ನನಗೂ ಇರ್ತದ್ರಿ. ನಾನು ಡೈಲಿ 2 ಹಾಕ್ತೀನಿ ಅಂಥೇಳಿ ಹೇಳೋಕ್ಕಾಗಲ್ಲ, ಯಾಕಂದರೆ 2 ಹಾಕ್ಲಿಕ್ಕೆ ಆಗಲ್ಲ ರೀ. ಆದಷ್ಟು ನಾನು ಒಂದಾದರೂ ಅಪ್ಲೋಡ್ ಮಾಡೇ ಮಾಡ್ತೀನಿ. 2 ಹಾಕ್ತೀನಿ. ಕೆಲವೊಬ್ಬರು ಇನ್ನೊಂದು ವಿಡಿಯೋ ಹಾಕ್ರಿ ಅಂತ ಕಮೆಂಟ್ ಮಾಡ್ತಿರ್ತೀರಿ. ಆದ್ರೆ ಕೆಲವೊಂದು ಸರಿ ಏನಾಗ್ಬಿಡ್ತದೆ, 2 ಒಂದೊಂದು ಸರಿ ಹಾಕಿರ್ತೀನಿ, ಒಂದೊಂದು ಸರಿ ಹಾಕ್ಲಿಕ್ಕಾಗಲ್ಲ. ಅದಕ್ಕೆ ಕಂಟಿನ್ಯೂ ಆಗಿ 2 ವಿಡಿಯೋ ಹಾಕ್ತೀನಿ ಅಂಥೇಳಿ ನಾನು ಇನ್ನೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಆದ್ರೆ ಒಂದು ವಿಡಿಯೋ ಅಂತೂ ನಾನು ಮಿಸ್ ಮಾಡಲಾರ್ದೆ ತಪ್ಪಲಾರ್ದೆ ಇನ್ನು ಮುಂದೆ ಹಾಕೋದು ಬರ್ತೀನಿ. ದಯವಿಟ್ಟು ನಿಮಗೆ ಬೇಜಾರಾಗಿದ್ದಕ್ಕೆ ಸಾರಿ ರೂಪಾ ಅವರೇ. ಇನ್ಮೇಲೆ ಕಂಟಿನ್ಯೂ ಒಂದು ಕತೆ ಆದರೂ ಅಪ್ಲೋಡ್ ಮಾಡ್ತೀನಿ. ಹೀಗೆ ನಮ್ಮ ಕತೆ ನೋಡಿರಿ, ಸಪೋರ್ಟ್ ಮಾಡಿರಿ. ನಿಜವಾಗ್ಲೂ ಭಾಳ ಖುಷಿ ಆಯಿತು, ನೀವು ನಮ್ಮ ಕತೆನ ಇಷ್ಟಪಟ್ಟು ನೋಡ್ತೀರಿ ಅಂಥೇಳಿ ಭಾಳ ಖುಷಿ ಆಯಿತು. ಇನ್ನು ಭಾಳ ಜನ ಒಳ್ಳೆ ಕಮೆಂಟ್ ಹಾಕಿರಿ. ನಿಮ್ಮೆಲ್ಲ ಕಮೆಂಟ್ ನೋಡಿ ಭಾಳ ಖುಷಿ ಆಯಿತು. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಇವಾಗ ಇನ್ನೊಂದು ಈ ಕತೆ ಒಳಗೆ ಸ್ವಲ್ಪ ಮುಂದೆ ಏನು ಓಡಿಸೀನಿ ಅಂತಂದ್ರೆ, ಇವಾಗ ಅವರು ಎಲ್ಲರೂ ಎಕ್ಸಾಮ್ ಬರೆದು ರಿಸಲ್ಟ್ ಬರೆದು ಅಷ್ಟೆಲ್ಲ ಅಂತಂದ್ರೆ ಭಾಳ ಎಪಿಸೋಡ್ ಆಗಿಬಿಡ್ತದೆ, ವಿಡಿಯೋನು ಲೆಂತಿ ಆಗಿಬಿಡ್ತದೆ, ನೋಡ್ಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರಲ್ರಿ. ಹಾಗಾಗಿ ಇವಾಗ ಸಡನ್ನಾಗಿ ನಾನು ಸ್ವಾತಿ ಮತ್ತು ಸಿದ್ಧಾರ್ಥ್ ಎಕ್ಸಾಮ್ ಮುಗಿಸ್ಕೊಂಡು ಅವರು ಇವಾಗ ಇಲ್ಲಿ ಊರಿಗೆ ಬರೋದು ತೋರಿಸ್ತೀನಿ ರೀ. ನಾನು ನಾಳೆ ವಿಡಿಯೋನಾಗ ಅವರು ಊರಿಗೆ ಬರೋದು ಕಂಟಿನ್ಯೂ ಆಗ್ತದೆ. ದಯವಿಟ್ಟು ನೋಡಿರಿ, ಹೀಗೆ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ. ಯಾಕಂದರೆ ಇವಾಗ ಎಕ್ಸಾಮ್ ಆಗೋದು ಅದೆಲ್ಲ ತೋರಿಸ್ಕೊತಾ ಹೋದ್ರೆ ಕೆಲವೊಬ್ರಿಗೆ ಇಂಟ್ರೆಸ್ಟ್ ಬರಲ್ರಿ. ಹಾಗಾಗಿ ನಾನು ತೋರಿಸಿಲ್ಲ, ಡೈರೆಕ್ಟ್ ಅವರೆಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಊರಿಗೆ ಬರೋದೇ ತೋರಿಸ್ತೀನಿ ರೀ. ನಾಳೆ ಎಪಿಸೋಡ್ನಾಗ ಅವರೆಲ್ಲ ಊರಿಗೆ ಬರ್ತಾರೆ. ಮುಂದೆ ಏನಾಗ್ತದ ರಿಸಲ್ಟ್ದು ಅದೆಲ್ಲ ನಾನು ತೋರಿಸ್ಕೊತಾ ಹೋಗ್ತೀನಿ ರೀ. ಮತ್ತು ಈಗ ನಂದಿನಿದು ಎಕ್ಸಾಮು ಮುಗ್ದಿರ್ತದೆ ರೀ. ನಂದಿನಿದು, ಕಾವ್ಯದು, ಎಲ್ಲರದು ಆಲ್ಮೋಸ್ಟ್ ಈ ಸ್ಟೋರಿ ಒಳಗೆ ನಾನು ಎಷ್ಟು ಮುಂದೆ ತೊಗೊಂಡಿನಿ ಅಂತಂದ್ರೆ ಆಲ್ರೆಡಿ ಎಲ್ಲರದು ಎಕ್ಸಾಮ್ ಮುಗಿಸ್ಬಿಟ್ಟೇನಿ ರೀ. ಆಲ್ರೆಡಿ ಎಕ್ಸಾಮ್ ಎಲ್ಲ ಮುಗಿದಿರ್ತಾವ. ಇವಾಗ ಸ್ವಾತಿ ಸಿದ್ಧಾರ್ಥ ಊರಿಗೆ ಹೊಂಟಾರ್ರಿ. ಮತ್ತು ನಂದಿನಿ ಇವಾಗ ಎಕ್ಸಾಮ್ ಮುಗ್ದದಲ್ಲ, ಮುಂದೆ ಏನು ಮಾಡ್ತಾಳ ಅಂಥೇಳಿ ಅದು ತೋರಿಸ್ಕೊತಾ ಹೋಗ್ತೀನಿ ರೀ. ಕತೆ ಸ್ವಲ್ಪ ಇಂಟ್ರೆಸ್ಟ್ ಇರಬೇಕಲ್ರಿ, ಹಾಗಾಗಿ ನಾನು ಸ್ವಲ್ಪ ಮುಂದೋಡ್ಸೀನಿ ರೀ ಅಷ್ಟೇ. ಸೊ ಯಾರು ಕನ್ಫ್ಯೂಸ್ ಆಗ್ಲಕ್ಕೆ ಹೋಗ್ಬೇಡ್ರಿ. ಹೊಸದಾಗಿ ಯಾರು ನೋಡ್ಲಾಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊರಿ, ಹಾಗೆ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ. ಕತೆ ನೋಡಿ ಹಾಗೆ ಹೋಗಬೇಡ್ರಿ, ಮತ್ತು ಕತೆಗೆ ಒಂದು ಲೈಕ್ ಕೊಡ್ರಿ, ಹೈಪ್ ಪಾಯಿಂಟ್ ಕೊಡೋದು ಮರಿಬೇಡ್ರಿ. ನೀವು ಎಷ್ಟು ಹೈಪ್ ಪಾಯಿಂಟ್ ಕೊಡ್ತಿರಲ್ಲ ಅಷ್ಟು ನನಗೂ ಸ್ಟೋರಿ ಇನ್ನಷ್ಟು ಮಾಡಾಕಬೇಕು ಅಂತ ಇಂಟ್ರೆಸ್ಟ್ ಬರ್ತದೆ ರೀ. ಬರೀ ಕತೆ ಸ್ಟಾರ್ಟ್ ಮಾಡಮ್ಮಿ. ನಮ್ಮ ಸೀತೆಗೆ ಭಾಳ ಸೊಕ್ಕು ಬಂದದ. ಅಲ್ಲಿ ಹಳ ಬಾಜಕ್ಕೆ ಕೊಡ್ರಿ ಅತ್ತಿಗೆ 1-2 ಮಾತಾಡ್ತೀನಿ ಅಂಥೇಳಿ ಮಾತಾಡಿಲ್ಲ ನೋಡು. ಯಾವಾಗ ಹೊಂಟಿದೆವ್ವ ಅಂಥೇಳಿ ನನ್ನ ಮಗನೇ ಅಡ್ಡಾಳಿ ಫೋನ್ ಹಚ್ಚನು ಖರೆ. ಈಕಿ ಮಾತಾಡಿ ಯಾವಾಗ ಹೊಂಟಿರ ಅತ್ತಿ ಅಂಥೇಳಿ ಒಂದು ಮಾತಾಡಿಲಿಕ್ಕಿ ಈಕಿಗೆ ಏನಿಲ್ಲಿಕ್ಕಿ ಊರಿಗೆ ಹೋಗಿ ಜಾಡಿಸ್ತೀನಿ. ಈಕಿಗೆ ನಾನು ಹೋಗೋದೇ ಕಾಯ್ಲಕ್ಕತ್ತೇಳಿ ಕಾಣಿಸ್ತದ. ಈಗ ಹೇಳೋರಿಲ್ಲ ಕೇಳೋರಿಲ್ಲ, ಇಕ್ಕಿಂದೆ ರಾಜಕೀಯ. ಅದಕ್ಕೆ ಮಾಡ್ಲಕ್ಕತ್ತಾಳಕ್ಕಿ ನಾಟಕ. ಊರಿಗೆ ಹೋಗಿ ಜಾಡಿಸ್ತೀನಿ ಆಕಿ. ಅವ್ವ ಯಾಕೆ ಹಿಂಗೆ ಸಿಟ್ಟನೆ ಕುಂತಿದಿ? ರಾಮಣ್ಣ ಫೋನ್ ಹಚ್ಚಿನು ಯಾವಾಗ ಹೊಂಟಿದವ ಅಂಥೇಳಿ. ಈಗ ಒಳ್ಳೆ 2 ಸರಿ ಹಚ್ಚಿ ಕೇಳಕತ್ತಾನ ಯಾವಾಗ ಹೊಂಟಿದ ಅಂಥೇಳಿ. ಆಕೆ ಅಲ್ಲೇ ಅದಳ ಬಾಜಿಕೆ. ಆಕಿ ಒಂದು ಈಟರ ಮಾತಾಡಬೇಡ್ದೇನು ನನ್ನ ಜೊತೆ? ಏನಂದಿಲ್ಲ ನೋಡು, ಆರಾಮಿದ್ದೀನಿ ಇಲ್ಲ ಅಂಥೇಳಿ ಏನಂದಿಲ್ಲಕ್ಕಿ. ಅದಕ್ಕೆ ಆಕಿಗೆ ಬೈಕೋತ್ ಕುಂತೀನಿ ನೋಡಿಲಿ. ಎಷ್ಟು ಸೊಕ್ಕು ಬಂದದ ನೋಡ ಸೀಟಿಗೆ. ಸೊಸಿ ಸೊಕ್ಕು ಈ ಕಡೆಯಿಂದ ನಿಲ್ಬಿಡು. ಇನ್ನು ಎಲ್ಲ ಮಾತಿಲ್ಲ ನನ್ಗತ್ಲೆ ಎಲ್ಲ ಆಸ್ತಿ ಅಂತಸ್ತಿ ಎಲ್ಲ ಇತ್ತಂತಂದ್ರೆ ಇನ್ನೂ ಏಟಿರ್ತಿತ್ತು ಸೊಕ್ಕ. ಏನಿಲ್ಲ ಅಂತಂದ್ರೂ ಅಷ್ಟು ಸೊಕ್ಕಿಲ್ ಮೆರಿತಾಳತ್ತಿಗೆಮ್ಮ. ಈಗ ನೀನು ಇಲ್ಲಿ ಕುಂತು ಬೈದ್ರಕಿ ಹೋಗಿ ಏನಲ್ಲಿ ಮುಟ್ಟುತ್ತದೇನ ನೀ ಬೈಲತ್ತಿದ್ದು? ಅಲ್ಲೇ ಊರಿಗೆ ಹೋದಾಗ ಬೈಯಟೆ ತಗೋ. ಇಲ್ಲೇ ಕುಂತಿದವ ನೀನು ಹಳೆ ತಂದುಬಿಟ್ರೇನ ಇಲ್ಲಿ? ನೋಡು ಪದ್ಮ, ಹಳೆಯರು ತಂದು ಬಿಟ್ಟವರು. ಅದು ಹಳ್ಳಿ ಮನೆ ನೋಡಟ್ರೆ ಬರ್ರಿ ಅತ್ತಿ, ಇಲ್ಲಿ ನಮ್ಮಪ್ಪ ಅವ್ರ ಕಾಲದಾಗ ಹೆಂಗಿದ್ದೀವಲ್ಲ ಹಾಗೆ ಮನೆ ಕಟ್ಟಿಸ್ಕೊಂಡೀವಿ ಕಡಿ. ಅದು ಮಕ್ಕಳು ಭಾಳ ಇದು ಮಾಡ್ಲತ್ತನ, ಅವ್ರಿಗೆ ಹೆಂಗೆ ಇಷ್ಟ ಹಂಗೆ ಕಟ್ಕೊಲ್ಲ ಅಂತೇಳದ ಹಂಗೆ ಕಟ್ಟಿಸ್ಬಿಟ್ಟಿನಿ. ಇದು ನನಗೆ ಪದ್ಮಗ ಮುಂದಿರ್ಲಕ್ಕ ಮಾಡ್ಲಕ್ಕ ಆತದ ಅಂಥೇಳಿ ಇಲ್ಲಿ ಕಟ್ಟಿಸಿನಿ. ನೀವು ನೋಡಿಲ್ಲಲ್ರಿ, ಬರ್ರಿ ಅತ್ತಿ ತೋರಿಸ್ಕೊಂಡು ಬರ್ತೀನಿ ಅಂತೇಳಿ ಕರ್ಕೊಂಡು ಬಂದಿರೇವ. ಅದು ಏನೋ ಫೋನ್ ಬಂದಿತ್ತು ಅವರಿಗೆ, ಅವರು ತೋರ್ಸಟ್ಗೆ ಅವರು ಫೋನ್ ಬರೋದು ಅರ್ಜೆಂಟ್ ಕೆಲಸ ಬಂದದ್ರಿ ಅತ್ತಿ ಹೋಗಿ ಬರ್ತೀನಿ ರೀ ನಾನು ಅಂಥೇಳಿ ಅಂದು ಹೋಗ್ಬಿಟ್ಟರು. ನಾನು ಬರಬೇಕು ಆ ಕಡೆ ಮನೆ ಕಡೆಗೆ ಅಂತಂದ. ಮತ್ತೆ ಎಲ್ಲಿ ಬರಲಿವ ಆಟೋದವ್ರು. ಮತ್ತೀಗ ಇಲ್ಲ ತಣ್ಣಗೆ ಗಾಳಿ ಚಂದ ಹೊಂಟದ, ಅದಕ್ಕೆ ಇಲ್ಲಿ ಕುಂತೀನಿ ನೋಡಾರ.
ಅವರೇ ಫೋನ್ ಮಾಡಿ ಹೇಳಿದ್ರು ಅತ್ತರಿಗೆ ಹಿಂಗೆ ಅಲ್ಲಿ ಮನೆ ತೋರ್ಸ್ಲಿಕ್ಕೆ ಒಯ್ದಿದ್ದ ಅರ್ಜೆಂಟ್ ಕೆಲಸದ ಮೇಲೆ ಈ ಕಡೆ ಹೊರಗೆ ಬಂದೀನಿ ಒಂದಿಟ್ಟು ಹೋಗಿ ಪದ್ಮ ಅಂಥೇಳಿ ಗಾಡಿದವ್ನಿಗೆ ಕಳಿಸಿರು. ಅದಕ್ಕೆ ನಾನು ಬಂದು ಮತ್ತೆ ನೀ ಇಲ್ಲಿ ಒಬ್ಬಕ್ಕೆ ಆತಿ ಅಂಥೇಳಿ ಬಂದು ನೋಡವ. ಇದು ಮನೆ ಹೆಂಗೆ ಅನ್ನಿಸ್ತವ ನಿನಗೆ? ಒಳಗದು ನೋಡಿದೆ ನಿನ್ನ ನೋಡ್ಬೇಕು. ಹ್ಞೂ ಅಡ್ಡಿ ಇಲ್ಲವ, ಮನೆ ಮಾತ್ರ ಭಾರಿ ಚಂದ ಕಟ್ಟಿಸ್ಯಾನ. ನಿನ್ನ ಗಂಡಂದು ಗುಣ ಭಾರಿ ದೊಡ್ಡದು. ಪ್ಯಾಟ್ಯಾಗ ಅಟ್ಟು ವರ್ಷ ಉಳಿದು ಬಂದ್ರೂ ಪ್ಯಾಟೆನಪ್ಲೆ ಮನೆ ಎಲ್ಲ ಕಟ್ಟಿಸ್ಕೊಂಡ್ರು ಮತ್ತು ಹಿರಿಯರ ಕಾಲದಂಗೆ ಒಂದು ಮನೆ ಇರ್ಲಿ ಅಂತ ಹೇಳಿ ಕಟ್ಟಿಸ್ಕೊಂಡು ಇಲ್ಲೇ ಇರ್ಬೇಕಂತನಲ್ಲ. ಮನುಷ್ಯ ಭಾರಿ ದೊಡ್ಡ ಮನ್ಸಿನವು ನೋಡವ, ದೊಡ್ಡ ಮನ್ಸಿನವ. ಮತ್ತು ಯಾರಾದ್ರ ಪ್ಯಾಟೇನ್ ಮನೆ ಅಪ್ಲೇನೇ ಇರಲಿ ಹಾಗೆ ಬದುಕು ಮಾಡಮ್ಮಂತೇಳಿ ಎಲ್ಲ ಅಲ್ಲಿನ ಅಪ್ಲೇನೇ ಇಲ್ಲಿ ಮಾಡ್ಕೊಂಡು ಬದುಕ್ತಿರ್ತಾರ. ಆದ್ರೆ ನಿನ್ನ ಗಂಡ ಹಳ್ಳ್ಯಾಗ ಹುಟ್ಟು ಬೆಳೆದಿದ್ದು ಮರ್ತಿಲ್ಲ ನೋಡುವ, ಏನೇ ಅಲ್ಲಿ. ಭಾರಿ ದೊಡ್ಡ ಮನಸ್ಸು ನಮ್ಮ ಹಳೆಯಂದು. ಅಂದಂಗ ಪದ್ಮ, ನಾನು ನಾಳೆಗೆ ಊರಿಗೆ ಹೋಗಿಬಿಡ್ತೀನವ. ಒಳ್ಳೆ ಒಂದು ವಾರದ ಮ್ಯಾಲ ಅಲಕ್ಕೆ ಬಂತು. ಇನ್ನು ಎಷ್ಟು ದಿನ ಅಂತ ಇಲ್ಲಿರಲಿ, ಬ್ಯಾಸರು ಹೊಂಟದ. ಅದಕ್ಕೆ ಊರಿಗೆ ಹೋಗ್ತೀನಿ. ನಾನು ಮೊಮ್ಮಕ್ಕಳು ಬರ್ತಾವ ನೋಡಿ ಒಂದಿಟ್ಟು ಮಾತಾಡ್ಕೊಂಡು ಹೋದ್ರಾಯ್ತು ಅಂಥೇಳಿ ನಾನು ಅಂದ್ಕೊಂಡು ಬಂದ. ಮೊಮ್ಮಕ್ಕಳು ಏನವ ಬರೋದು ಹೆಸರೇ ಹೇಳಲ್ಲ ಹೊಂಟಾರ. ಅದಕ್ಕೆ ಬ್ಯಾಸರು ಹೊಂಟದ ನನಗೂ. ಅದಕ್ಕೆ ಊರಿಗೆ ಹೋಗ್ಬಿಡ್ತೀನವ ನಾನು. ಯಾಕವ್ವ ನಿನ್ನ ಮಗಳು ರೊಟ್ಟಿ ಮಾಡಿ ಹಾಕಲೋಗಳ ಅಂಥೇಳಿ ಬೇಜಾರೇನು ನಿನಗೆ? ಅದಕ್ಕೆ ಊಟಕ್ಕದ ಅಂಜಿ ಹೋಗ್ಲತ್ತಿದೆ ಊರಿಗೆ? ಈ ವಯಸ್ಸಿನಾಗ ಉಂಡು ರೆಟ್ಟು ಹಾಗೆ ಇದ್ದರೆ ಎಷ್ಟವ. ಕಾಡು ಹೋಗಂತದ, ನಾಡು ಬಾ ಅಂತದ. ಏನು ಉಂಡರೆ ಏನು ಮಾಡೋದದ? ಏನು ಗಂಜಿ ಕುಡಿದು ಬದುಕ್ರೂ ಬದುಕದ ನಾನು. ಊಟಕ್ಕೇನಿಲ್ಲವ. ಬಂದು ಭಾಳ ದಿನನೇ ಆಯಿತು. ಪಾಪ ನಿಮ್ಮ ಅಣ್ಣ ಫೋನ್ ಹಚ್ಚಕತ್ತಾನ 2 ಸರಿ ಆಯಿತು ಯಾವಾಗ ಹೊಂಟಿದ ಅಂಥೇಳಿ. ಅದಕ್ಕೆ ಹೋಗ್ಬೇಕು. ಇದ್ದಿಲ್ಲಂದ್ರೆ ಇಲ್ಲೇ ಉಳ್ದ ಅಂತಂದ್ರೆ ಆಕಿ ಇನ್ನಟು ಆಕಿಂದೆ ಕಾರೋಬಾರು ಮಾಡೋಕ್ಕೆ ಚಾಲು ಮಾಡ್ತಾಳ. ಅದಕ್ಕೆ ಹೋಗ್ಬೇಕಂತ ನನಗೆ. ಇಲ್ಲಿದ್ದು ನನಗೂ ಬ್ಯಾಸರು ಹೊಂಟದ. ಮೊಮ್ಮಕ್ಕಳಾರ ಬಂದೀವಂತಂದ್ರೆ 1-2 ದಿನ ಅವ್ರ ಜೊತೆ ಮಾತುಕತೆ ಆಡ್ಕೊಂಡ್ರ ಇರ್ತಿದ್ದ. ಅವು ಎಲ್ಲಿ ಇನ್ನೂ ಬರೋದು ಹೆಸರೇ ಹೇಳಲ್ಲ ಹೊಂಟಾರ. ಅದಕ್ಕೆ ಬ್ಯಾಸರು ಹೊಂಟದವ ನನಗೆ. ಅದಕ್ಕೆ ಹೋಗ್ಬೇಕಲ್ಲತ್ತೀನಿ. ಅವ್ವ ನಿಂಗೊಂದು ವಿಷಯ ಗೊತ್ತೇನೆ? ನಾಳೆಗೆ ನಿನ್ನ ಮೊಮ್ಮಕ್ಕಳು ಹೊಂಟಾರ. ಅದೇ ಹೇಳಕತ್ತೇಳಿ ನಾ ಬಂದ ಇಲ್ಲಿ ಹಂಗೆ ಏನೋ ಬೇರೆ ಮಾತಿಗೆ ಹತ್ತೇವು. ನಾಳೆಗೆ ಹೊಂಟಾರ ತಗೋ. ಈಗೇನು ಊರಿಗೆ ಹೋಗ್ಲಕ್ಕೆ ಹೋಗ್ಬೇಡ, ಇರು ಇನ್ನೊಂದು 2 ವಾರ ಇರು. ನಾಳೆಗೆ ಹೊಂಟಾರ. ಹೌದೇನವ? ಮೊಮ್ಮಕ್ಕಳು ಇಬ್ಬರು ಹೊಂಟಾರಂತ ಯಾವಾಗ ಚಿರ್ಪೋನ? ಮತ್ತು ಹೇಳಬೇಕು ಬೇಡ, ಈಗ ಹೇಳಕತ್ತಿದಿ. ಆಯ್ತು ತಗೋವ. ಅವ್ರಿಗೆ ನೋಡ್ಕೊಂಡು ಮಾತಾಡ್ಕೊಂಡು 1-2 ದಿನ ಮೊಮ್ಮಕ್ಕಳ ಜೊತೆ ಇದ್ದು ಮಾಡಿ ನಿಧಾನಕ್ಕೆ ಹೋಗ್ತೀನಿ. ಪರೀಕ್ಷೆ ಎಲ್ಲ ಆದುವಂತೇನವ? ಹ್ಞೂ ಅವ್ವ, ಎಲ್ಲ ಪರೀಕ್ಷೆ ಎಲ್ಲ ಮುಗಿಸ್ಕೊಂಡು ಅಣ್ಣ ತಂಗಿ ಇಬ್ಬರು ಹೊಂಟಾರ. ಅದಕ್ಕೆ ಸಿದ್ಧಾರ್ಥ ಫೋನ್ ಹಚ್ಚಿನು, ಅಜ್ಜಿಗೆ ಮಾತಾಡ್ತೀನಿ ಕೊಡೋವ ಅಂತ. ನೀ ಮಕ್ಕೊಂಡಿದ್ದೀನಿ ನಿನ್ನ. ಅದಕ್ಕೆ ನಿನ್ನ ಸ್ವಲ್ಪ ಜಲ್ದಿನೇ ಮಕ್ಕೊಂಡಲ್ಲ, ಹಂಗಾಗಿ ನಿನಗೆ ಗೊತ್ತಾಗಿಲ್ಲ. ಅವ ಎಲ್ಲ ಮಾತಾಡಕ್ಕಂತೇಳಿ ಫೋನ್ ಹಚ್ಚಿನು. ಮತ್ತು ನಾನೇ ಮಕ್ಕೊಂಡಳಪ್ಪ ಅಜ್ಜಿ, ಇನ್ನೂ 1-2 ದಿನದಾಗ ನೀನೇ ಬರ್ತಲ್ಲ ತಗೋ ಮಾತಾಡಟ್ಟೆ ಅಂತ ಹೇಳಂದ. ಅದಕ್ಕೆ ಮುಂಜಾನೆ ಹೇಳ್ಬೇಕಂತಂದ. ಮುಂಜಾನೆ ನೀನು ನಾಳೆ ನೋಡಿದ್ರೆ ಇಲ್ಲಿ ತಂದು ಬಿಟ್ಟಾರ ನಿನಗೆ. ಹಾಗಾಗಿ ನಿನಗೆ ಗೊತ್ತಾಗಿಲ್ಲ. ಹೊಂಟಾರ ತಗೋ, ಇನ್ನೂ 1-2 ದಿನದಾಗ ಬರ್ತಾರೆ, ಇಲ್ಲೇ ಇರ್ತಾರೆ. ಚಲೋ ಐತೆವ. ನಾನು ಬಂದ ಮೊಮ್ಮಕ್ಕಳು ಸಲಿಂದೆ ಬಂದಿದ್ದ. ನಾನು ಹೇಳ್ಬೇಕಂತಂದ್ರೆ ಭಾಳ ದಿನ ಆಗಿತ್ತಲ್ಲ, ಭಾಳ ವರ್ಷ ಆಗಿತ್ತು. ಅದಕ್ಕೆ ನೋಡ್ಕೊಂಡು ಹೋದಂಗೆ ಆಯ್ತದ ಅಂಥೇಳಿ ನಾನು ಬಂದ್ರೆ ಇದು ಪರೀಕ್ಷಾ ಅನ್ಕೋತ ಕುಂತಿದ್ರಿ. ಹಾಗಾಗಿ ನಾನು ಹೆಚ್ಚಿಗೆ ಏನು ಕೇಳಿಲ್ಲ, ಸುಮ್ಮಾದ. ಮತ್ತೆ ಯಾವಾಗಾರ ನೋಡಿದ್ರು ಬರ್ತದ ಅಂಥೇಳಿ ಊರಿಗೆ ಹೋಗ್ಲಿಕ್ಕೆ ತಯಾರಾಗಿದ್ದ ನೋಡು. ಅದಕ್ಕೆ ಚಲೋ ಐತೆವ. ಹೋಗೋಕ್ಕಿನ ಮೊದಲ ಒಂದಿಟ್ಟು ನೋಡ್ಕೊಂಡು ನನ್ನ ಮೊಮ್ಮಕ್ಕಳ ಜೊತೆ ಮಾತಾಡಿ ಕಾಲ ಕಳೆದು ನಿಧಾನಕ್ಕೆ ಊರಿಗೆ ಹೋಗ್ತೀನಿ. ನಮ್ಮ ಸಿದ್ಧಾರ್ಥಗ ಸ್ವಾತಿಗೆ ಯಾವಾಗ ನೋಡ್ತೀನಿ ಅನ್ನಂಗೆ ಆಗಿಬಿಟ್ಟಿತ್ತು. ಜೀವ ಭಾಳ ನೆನೆಸ್ಲಕತ್ತಿತ್ತು. ಭಾಳ ಖುಷಿ ಐತೆವ ನನಗಂತರೂ. ಇನ್ನೂ 2 ದಿನ ಏನು ಬರಲಿ ತಗೋವ, ಬರಲಿ. ಬಂದಾಗೆ ಮಾತಾಡಿಸ್ಕೊಂಡು 1-2 ದಿನ ಮಕ್ಕಳ ಜೊತೆ ಇದ್ದು ಹೋಗ್ತೀನಿ. ಸೀತಾ, ಸಾವ್ಕಾರ್ ಕಡೆಗೆ ಹೋಗಿ ಬರ್ತೀನಿ. ಬಂದ ಹೋಗ್ಬೇಡ್ರಿ, ಒಂದು ಜರ ನಿಂದ್ರಿ. ಸೀತಾ, ಏನು ತರದಿತ್ತೇನು? ಇಲ್ಲ ತರದೇನಿಲ್ಲ. ಇದು ನಮ್ಮ ನಂದಿನಿದು ಪರೀಕ್ಷೆ ಮುಗ್ದುವಲ್ಲ, ಅದಕ್ಕೆ ಆಕಿ ಊರಿಗೆ ಹೋಗಿ ಬರ್ತೀನವ ಅನ್ನತ್ತಾಳ. ಅವಾಗೆ ಅತ್ತರಿದ್ದಾಗ ಅಮ್ಮ ತಯಾರಾಗಿಳು ಬ್ಯಾಡ ಅಂತ ಅನ್ನೋದು ಬಿಟ್ಟುಳಲ್ಲ. ಈಗ ಪರೀಕ್ಷೆ ಅದು ಆಗ್ಯಾವ, ಅದಕ್ಕೆ ಬ್ಯಾಸರ ಹೊಂಟದವ, ಹೋಗಿ ಬರ್ತೀನಿ ಅಂತ ಅಲ್ಲತ್ತಾಳ. ನಿಮಗೆ ಆಕಿನೇ ಹೇಳ್ತೀನಿ ಅಂತಂದಳು. ಮಕ್ಕೊಂಡಾಳಕ್ಕಿ. ಅದಕ್ಕೆ ನಾನೇ ಹೇಳ್ದಾರಾಯ್ತಂತ ಬಂದು ಹೇಳಕ್ಕ. ಮತ್ತೆ ಹೆಂಗೆ ಕಳ್ಸಮಂತೀರ? ಕಳಿಸ್ಲಿಕ್ಕೆ ಏನಿಲ್ಲ, ಹೋಗಿ ಬರಲ್ಯಾಕ. ಮತ್ತು ಈಗ ನಾನೇ ಕರ್ಕೊಂಡು ಹೋಗ್ಬೇಕಾಗ್ತದ. ಇಲ್ಲ ಮತ್ತು ಮಾವರದು ಬರ್ತಾರೇನು ಮತ್ತೆ ಕರ್ಕೊಂಡು ಹೋಗ್ಲಕ್ಕ? ಕೇಳ್ತೀನಿ ತಗೋರಿ. ನಾನು ಮಧ್ಯಾಹ್ನಕ್ಕೆ ಒಂದಿಟ್ಟು ಫೋನ್ ಹಚ್ಚಿ ಕೇಳ್ತೀನತ್ತ. ಮತ್ತು ಬರ್ತೀನವ ನಾನೇ ಕರ್ಕೊಂಡು ಹೋಗ್ಲಕ್ಕ ಅಂತೇಳಿ ಅಪ್ಪ ಅಂದನಂತಂದ್ರೆ ಮತ್ತು ಅವರೇ ಬರಲೇಕ.
ಇಲ್ಲ ಏನಾರ ಕೆಲಸ ಅದಾವ ಏನಾರ ಅಂದ್ರೆ ಮತ್ತೆ ಒಂದಿಟ್ಟು ನೀವೇ ಒಯ್ದು ಬಿಟ್ಟು ಬರ್ರಿ. ಆಕಿಗೂ ಇಷ್ಟು ದಿನ ಓದಿ ಓದಿ ಬ್ಯಾಸರು ಬಂದಿರ್ತದ. ಎಷ್ಟು ದಿನ ಆಯ್ತು ಆಕಿ ಅಮ್ಮನ ಕಡೆಗೆ ಹೋಗಿ ಬರ್ತೀನಿ ಅಂತಲ್ಲ ತಳ. ಅದಕ್ಕೆ ಹೋಗಿ ಬರಲಿ, ಒಂದು 2 ದಿನ ಇದ್ದು ಬರಲಿ. ಆಕಿಗೂ ಬ್ಯಾಸರು ಬಂದಿರ್ತದಲ್ಲ ಅದಕ್ಕೆ. ಸೀತಾ ನಾನು ಅನ್ನೋದಾದ್ರ ಫೋನ್ ಏನು ಹಚ್ಚಬೇಡ ಬಿಡು. ಭಾಳ ದಿನ ಆಯಿತು ನಾನು ಅತ್ತಿ ಮಾವವ್ರ ಕಡೆಗೆ ಹೋಗೇ ಇಲ್ಲ, ಮಾತಾಡಿಸ್ಕೊಂಡು ಬಂದೇ ಇಲ್ಲ. ಅವರು ಇಬ್ಬರೇ ಇರ್ತಾರೆ, ಬ್ಯಾಸರು ಬಂದಿರ್ತದೆ ಅವ್ರಿಗೂ, ನಮಗೆ ಬಿಟ್ಟು ಯಾರು ಅದಾರ. ನಾವೇ ಅಲ್ಲ ಈಗ. ಅದಕ್ಕೆ ನಂದಿನಿಗೆ ಒಂದಿಟ್ಟು ನಾನೇ ಕರ್ಕೊಂಡು ಹೋಗ್ತೀನಿ ತಗೋ. ಅವ್ರು ನಂದಿನಿಗೆ ಒಂದಿಟ್ಟು ನೋಡಿ ಇಟ್ಟು ಖುಷಿರ ಆತಾರ. ಇರಲಿ ನಮ್ಮ ಮಗಳು ಅಲ್ಲಿ ಒಂದು 8 ದಿನ ಇದ್ದು ಬರಲ್ಲ ಯಾಕೆ ಮಗಳು. ಆಕಿಗೆ ಬಿಟ್ಟು ಹಂಗೆ ನಮ್ಮ ಮಾತಾದು ಆಡಿಸ್ಕೊಂಡು ಒಂದಿನ ಇದ್ದು ಬರ್ತೀನಂತ. ಮರ್ದಿನ ಹೊಳ್ ಬರ್ತೀನಿ. ಖರೆ ಮನೆ ಕಡೆಗೆ ನೀವು ಒಬ್ಬಾಕಿ ಆತಲ್ಲ. ಏನ್ರಿ ನಾ ಅನ್ನೋದಾದ್ರೆ ಮತ್ತು ನೀವು ನಂದಿನಿ ಇಬ್ಬರು ಹೋದ್ರ ಮನೆ ಕಡೆಗೆ ನಾ ಒಬ್ಬಾಕಿನೇ ಆತೀನಲ್ಲ. ಅದಕ್ಕೆ ಒಬ್ಬಾಕಿನೇ ಇರೋ ಬದಲು ಅತ್ತೆರೂ ಇಲ್ಲಲ್ಲ ಹೆಂಗೆ. ಅದಕ್ಕೆ ನಾನು ಭಾಳ ದಿನನೇ ಆಯ್ತು ಅಪ್ಪ ಅವಾಗ ನೋಡ್ಕೊಂಡು ಮಾತಾಡ್ಕೊಂಡು ಬರಲಾರ್ದು. ಅದಕ್ಕೆ ಎಲ್ಲರೂ ಹೋದ್ರಾಯ್ತು. ಬರೋ ಟೈಮಿಗೆ ಮತ್ತೆ ನಾನು ನೀವು ಬರಮ್ಮಿ. ನಂದಿನಿ ಅಲ್ಲೇ ಇರಲೆಕ್ಕ ಒಂದು 8 ದಿನ. ಅದಕ್ಕೆ ಮತ್ತು ಹೆಂಗಂತೀರಿ, ಅತ್ತೆರು ಬಂದ ಕೂಡಲೇ ಮತ್ತೆ ಹೋಗ್ಲಕ್ಕಾಗಲ್ರಿ. ಮತ್ತೇನಾರ ಅನ್ಕೋತ ನಿಂತು ಬಿಡ್ತಾರ, ಕಳ್ಸಲ್ಲ. ಭಾಳ ವರ್ಷ ಐತ್ರಿ, ನಂದು ಜೀವ ನೆನೆಸ್ಲಾಗತ್ತದ. ಅದಕ್ಕೆ ಮತ್ತು ನೀವು ಹೋಗಂಬಂದ್ರೆ ನಾನು ಬರ್ತೀನಿ. ಇದ್ದಿಲ್ಲ ಅಂತಂದ್ರೆ ನೀವು ಇಬ್ಬರೇ ಹೋಗಿ ಬರ್ರಿ. ಅದಕ್ಕೆ ಯಾಕೆ ಇಷ್ಟು ಅಂಜಿ ಕೇಳ್ತಿ ಸೀತಾ? ನನ್ನ ಮಗಳಿಗೆ ಅಮ್ಮಗೆ ನೋಡ್ಬೇಕಂತೇಳಿ ಜೀವ ಅಷ್ಟು ನೆನ್ಸ್ಯಾದಂದ್ರೆ ನಿನ್ನ ಜೀವ ನೆನ್ಸಲಾರ್ದೆ ಇರ್ತದೇನ? ಅದು ನಾನು ಕೇಳ್ಬೇಕಂತಂದ ಮತ್ತು ನಿನ್ನ ಬಾಯಿಲೆ ಬರಲಿ ಅಂತೇಳಿ ಸುಮ್ಮನೆ ಅಂತ. ನಾನೇನು ನಿನಗೆ ಬಿಟ್ಟು ಹೋಗ್ತಿದ್ದಿಲ್ಲ ತಗೋ, ಕರ್ಕೊಂಡೆ ಹೋಗ್ತಿದ್ದ. ಆಯ್ತಾಯ್ತು, ನೀನು ತಯಾರಾಗು, ಹೋಗೇ ಬಂದ್ಬಿಡಮ್ಮಂತ. ಎಲ್ಲರೂ ಹೋಗಿ ಬಂದ್ಬಿಡಮ್ಮ, ಅವರಿಗೂ ಖುಷಿ ಆಗ್ತದ ಎಲ್ಲರೂ ಹೋದವ್ರು. ತಯಾರಾಗು, ಹೋಗಮ್ ತಗೋ, ನಾಳೆಗೆ ಹೋಗಮ್ಮಂತ. ಮತ್ತು ಫೋನ್ ಅದು ಏನೋ ಹಚ್ಚಬೇಡ, ಹಾಗೆ ಅದು ಏನೋ ಅಂತಾರಲ್ಲಪ್ಪ, ಸಸ್ಪೆನ್ಸ್ ಏನು ಸರ್ಪ್ರೈಸ್, ಅದು ಕೊಟ್ಟಂಗೆ ಆತ ತಗೋ. ನಾವೆಲ್ಲರೂ ಹೋಗಮ್ಮಂತ, ತಯಾರಾಗಿ ಹೋಗಿ ಬರಮ್ಮ. ಅಬ್ಬಬ್ಬಬ್ಬಬ್ಬ, ಎಷ್ಟು ಖುಷಿ ನೋಡು. ಇಟ್ಟತ್ತಿರ್ಲಾರ್ದು ಖುಷಿ ಈಗ ಎಷ್ಟು ಕೆರ್ಲಕತ್ತದ ನೋಡು ತವ್ರ ಮನೆ ಅಂದ ಕೂಡಲೇ. ಹಿಂಗೆ ಇರು ಸೀತಾ, ಹಿಂಗೆ ನಿಂಗೆ ಖುಷಿಲಿದ್ರೆ ನನಗೆ ಅಷ್ಟೇ ಸಾಕು. ತಯಾರಾಗ್ರಿ, ಅವ್ವ ಮಗಳಿಬ್ರು ತಯಾರಾಗ್ರಿ. ನಂದಿನಿ ಅದು ಕೂಡಲೇ ಹೇಳು, ಹಿಂಗೆ ಊರಿಗೆ ಹೋಗ್ಲಿಕ್ಕೆ ತಯಾರಾಗಿವಿ ಅಂತ. ಆಕಿಗೂ ಖುಷಿ ಆಗ್ತದ. ಇನ್ನು ನಾನು ಸೌಕರ್ ಕಡೆಗೆ ಹೋಗಿ ಒಂದಿಟ್ಟು ಅವ್ರಿಗೂ ಹೇಳಿ ಬರ್ತೀನಂತ. ಹ್ಞೂ ರೀ, ಆಯ್ತು. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲತ್ತದ್ರಿ. ಭಾಳ ದಿನ ಅಲ್ರಿ, ಭಾಳ ವರ್ಷ ಆಗಿದ್ಮೇಲೆ ನನ್ನ ತವ್ರ ಮನೆಗೆ ಹೋಗ್ಲತ್ತೀನಿ. ನನ್ನ ತಂದೆ ತಾಯಿಗೆ ನೋಡ್ತೀನಿ ನನ್ನ ಖುಷಿ ಅಷ್ಟಿಷ್ಟ ಅಲ್ರಿ. ಈ ಕಡೆ ನನಗೆ ಕಣ್ಣೀರು ಹೊಂಟದ ಖುಷಿನೂ ಅಷ್ಟೇ ಆಗ್ಲತ್ತದ್ರಿ. ಯಾವಾಗ ಬೆಳಗ್ಗೆ ಆಗ್ತದ ಅನ್ನಂಗೆ ಆಗ್ಬಿಟ್ಟದ. ನಾನು ಏನಾರ ಹಿಂಗೆ ಮಾತಾಡ್ಕೊತ ನಿಂತಂದ್ರೆ ಊರಿಗೆ ಹೋಗ್ಲಿಕ್ಕೆ ಹೊತ್ತಾಗ್ತದ್ರಿ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಇನ್ನು ಮತ್ತು ಬಸ್ ಅದು ಮಿಸ್ ಆದ್ರೆ ಏನು ಮಾಡ್ಬೇಕ್ರಿ? ಅದಕ್ಕೆ ನಾಳೆಗೆ ನಿಮಗೆ ನನ್ನ ತವ್ರ ಮನೆಗೆ ಸಿಗ್ತೀನಂತ. ನನ್ನ ತವ್ರ ಮನೆಗೆ ನನ್ನ ತಂದೆ ತಾಯಿ ಪರಿಚಯನೂ ಮಾಡಿಸ್ತೀನಿ ರೀ. ಕತೆ ಹಿಂಗೆ ಕಂಟಿನ್ಯೂ ನೋಡ್ರಿ, ಮಿಸ್ ಮಾಡ್ಕೋಬೇಡ್ರಿ. ಹೊಸದಾಗಿ ನೋಡೋರು ಪಾರ್ಟ್ 1 ಅಂತ ನೋಡ್ರಿ, ಅಂದ್ರೆ ನಿಮ್ಗೆ ಕತೆ ಅರ್ಥ ಆಗ್ತದ. ಇಷ್ಟೊತ್ತಿದ್ದು ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.